ನಮಸ್ಕಾರ ಎಲ್ರಿಗೂ. ನಾನಿಲ್ಲಿ ಹೆಲ್ದಿ ಸ್ಟ್ರಾಂಗ್ ಆ್ಯಂಡ್ ಲಾಂಗ್ ಹೇರ್ಸ್ಗೆ ಕೊಕೊನಟ್ ಆಯಿಲ್ ಯಾವ ಥರ ಪ್ರಿಪೇರ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಇಂಗ್ರೀಡಿಯೆಂಟ್ಸ್ ಕ್ವಾಂಟಿಟಿನ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೆ. ಅದೇ ಇಂಗ್ರೀಡಿಯೆಂಟ್ಸ್ನ 1 ಲೀಟ್ರ್ ಕೊಕೊನಟ್ ಆಯಿಲ್ಗೆ ನಾನು ಹಾಕ್ತಾಯಿದ್ದೀನಿ. ಇಲ್ಲಿ ನೀವು ಬೇಕಿದ್ರೆ 1/2 ಲೀಟರ್ಗೂ ಹಾಕ್ಕೊಬೋದು. ಎಲ್ಲ ಇಂಗ್ರೀಡಿಯೆಂಟ್ಸ್ನು ಹಾಫ್ ರೆಡ್ಯೂಸ್ ಮಾಡಿ, ಆಮೇಲೆ 100 ml 200 mlಗೆ ಪ್ರಿಪೇರ್ ಮಾಡೋವಾಗ ಎಲ್ಲ 1 ಸ್ಪೂನ್ರಿಂದ 2 ಸ್ಪೂನ್ಗೂ ಆ್ಯಡ್ ಮಾಡ್ಕೊಬೋದು. ಇಲ್ಲಿ ನೀವು ಸಾಂಬಾರು ಈರುಳ್ಳಿನೂ ಅಂದರೆ ಚಿಕ್ಕ ಈರುಳ್ಳಿನೂ ಹಾಕ್ಕೊಬೋದು. ನಾನಿಲ್ಲಿ ಆ್ಯಡ್ ಮಾಡಿಲ್ಲ, ಬಿಕಾಸ್ ಇದು ತುಂಬ ಕ್ವಾಂಟಿಟಿಗೆ ಪ್ರಿಪೇರ್ ಮಾಡ್ತಾ ಇರೋದ್ರಿಂದ ಎಲ್ಲ ಸ್ಮೆಲ್ ಬರುತ್ತೆ, ಜಾಸ್ತಿ ದಿನ ಇಡೋಕ್ಕಾಗಲ್ಲ ಅಂತ. ಇಲ್ಲಿ ನಾನು ಡಬಲ್ ಬಾಯ್ಲರ್ ಮೆಥಡ್ ಯೂಸ್ ಮಾಡಿಕೊಂಡು ಒಂದು 1 ಅವರ್ಗೆ ಲೋ ಫ್ಲೇಮಲ್ಲಿ ನಾನು ಕಾಯಿಸ್ಕೊತಾ ಇದ್ದೀನಿ. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಕಾಯಿಸ್ಕೊಂಡು ನೀವು ಬೇಕಾದರೆ ಇದನ್ನು ಗ್ಯಾಸ್ ಮೇಲೆ ಡೈರೆಕ್ಟಾಗಿಯೂ ಲೋ ಫ್ಲೇಮಲ್ಲಿ ಕಾಯಿಸ್ಕೊಬೋದು ಒಂದು 40 ಮಿನಿಟ್ಸ್ಗೆ. ಆಮೇಲೆ ನಾನು ಇದನ್ನು ಓವರ್ ನೈಟು ಎಲ್ಲ ಹಾಗೆ ಇಡ್ತಾಯಿದ್ದೀನಿ ತಣ್ಣಗಾಗೋಕ್ಕೆ, ಬಿಕಾಸ್ ನಾನು ಈವ್ನಿಂಗ್ ಟೈಮಲ್ಲಿ ನಾನು ಪ್ರಿಪೇರ್ ಮಾಡ್ತಾ ಇದ್ದಿದ್ದರಿಂದ. ಸೊ ಬೆಳಿಗ್ಗೆ ಹೊತ್ತು ನಾನು ಇದನ್ನು ಒಂದು ಕಾಟನ್ ಬಟ್ಟೆ ಯೂಸ್ ಮಾಡಿಕೊಂಡು ಸ್ಟ್ರೇನರ್ನ ಸಹಾಯದಿಂದ ನಾನೆಲ್ಲ ಸ್ಟ್ರೇನ್ ಮಾಡಿಕೊಂಡೆ. ಆಮೇಲೆ ನಾನು 4 ಸ್ಪೂನ್ ಇದಕ್ಕೆ ನಾನು ಒಂದು 3 ವಿಟಮಿನ್ ಇನ ಆ್ಯಡ್ ಮಾಡ್ಕೊಂಡಿದ್ದೀನಿ ಕ್ಯಾಪ್ಸೂಲ್ಸು. ಅದು ಮೆಡಿಕಲಲ್ಲೂ ಸಿಗುತ್ತೆ. ನಾನು ಇದನ್ನು ಜಾಸ್ತಿ ಹೊತ್ತು ಕಾಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯೂಸ್ ಮಾಡಬೇಕಾದ್ರೆ ವಾರಕ್ಕೆ 2 ಸತಿ ನಾನು ಯೂಸ್ ಮಾಡ್ತಾ ಇರಬೇಕಾದ್ರೆ ಒಂದು ಜಸ್ಟ್ ನಾರ್ಮಲ್ ಲ್ಯೂಕ್ ವಾರ್ಮ್ ಟೆಂಪ್ರೇಚರಲ್ಲಿ ನಾನು ಕಾಯಿಸ್ಕೊಂಡ್ರೆ ಸಾಕು. ವಾರಕ್ಕೆ 2 ಸಲ ಯೂಸ್ ಮಾಡ್ಕೊಳ್ಳಿ. ಓವರ್ ನೈಟ್ ಎಲ್ಲ ಅಪ್ಲೈ ಮಾಡಿಬಿಟ್ಟು ಬೆಳಿಗ್ಗೆ ಹೊತ್ತು ಶಾಂಪು, ಸೀಗೆಕಾಯಿ ಅಥವಾ ಹೋಮ್ಮೇಡ್ ಶಾಂಪು ಯಾವುದಾದ್ರೂ ಯೂಸ್ ಮಾಡ್ಕೊಂಡು ನೀವು ಹೇರ್ ವಾಶ್ ಮಾಡ್ಕೊಬೋದು. ತುಂಬ ಸ್ಮೂತ್ ಆಗುತ್ತೆ, ಹೇರ್ಸು ಲಾಂಗು ಬರುತ್ತೆ, ಬೇಬಿ ಹೇರ್ಸ್ ಕೂಡ ಕಾಣಿಸ್ಕೊಳ್ಳುತ್ತೆ. ಮತ್ತು ನೆಕ್ಸ್ಟ್ ವೀಡಿಯೋದೊಂದಿಗೆ ಬರ್ತೀನಿ.